ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರಿನಲ್ಲಿ ವಂಚನೆ. ರೂಪಾಯಿ 750 ಪಾವತಿಸಿ ಪ್ರಸಾದ ಪಡೆಯಿರಿ ಎಂಬ ನಕಲಿ ವಿಡಿಯೋ ವೈರಲ್. ಸುಬ್ರಹ್ಮಣ್ಯ ಸ್ವಾಮಿಯ ನಿಜವಾದ ಭಕ್ತರೆಂದು ಹೇಳಿಕೊಳ್ಳಬಹುದು. ಆದರೆ ಆಗಸ್ಟ್ 17ರ ಈ ಅಪರೂಪದ ನಾಗಪಂಚಮಿಯ ದಿವ್ಯ ಸೇವೆಯನ್ನ ನಿರ್ಲಕ್ಷಿಸುತ್ತಿದ್ದೀರಾ? ಇದು ಆಗಸ್ಟ್ 17 ನಾಗಪಂಚಮಿ ಮತ್ತು ಸ್ಕಂದಷಷ್ಠಿಯ ಪವಿತ್ರ ಮುಹೂರ್ತದಲ್ಲಿ ಈ ವಿಶೇಷ ಆಶ್ಲೇಷ ಬಲಿ ಸೇವೆಯನ್ನು ಕೇವಲ 751ರಲ್ಲಿ ಕಾಯ್ದಿರಿಸಬಹುದು. ಸೇವಾರ್ಪಣೆ ಮೂಲಕ ನಿಮ್ಮ ಹೆಸರು ಮತ್ತು ಗೋತ್ರದೊಂದಿಗೆ ಮನೆಯಲ್ಲೇ ಕುಳಿತು ಈ ಸೇವೆಯನ್ನು ಅರ್ಪಿಸಬಹುದು. ಸೇವೆಯ ನಂತರ ಪೂಜೆಯ ವಿಡಿಯೋ ಮತ್ತು ಅಭಿಮಂತ್ರಿತ ಅರಿಶಿಣ ಪ್ರಸಾದ ನಿಮ್ಮ ಮನೆಗೆ ತಲುಪಿಸಲಾಗುವುದು. ಈಗಲೇ ಬುಕ್ ನೌ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮತ್ತು ಗೋತ್ರದಲ್ಲಿ ಆಶ್ಲೇಷ ಬಲಿ ಸೇವೆಯನ್ನು ಕಾಯ್ದಿರಿಸಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರನ್ನು ಬಳಸಿಕೊಂಡು ಭಕ್ತರನ್ನು ವಂಚಿಸಲು ಜಾಲವೊಂದು ಸಕ್ರಿಯವಾಗಿರುವ ಆರೋಪ ಕೇಳಿಬಂದಿದೆ. ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವೊಂದು ಹರಿದಾಡುತ್ತಿದ್ದು, ರೂಪಾಯಿ 750 ಮುಂಗಡ ಹಣ ಪಾವತಿಸಿದರೆ ದೇವಸ್ಥಾನದ ಸೇವೆ ಮಾಡಿಸಿ ಪ್ರಸಾದವನ್ನು ಮನೆಗೆ ಕಳುಹಿಸಿಕೊಡಲಾಗುವುದು ಎಂದು ಹೇಳಲಾಗಿದೆ. ಆದರೆ ಈ ವಿಡಿಯೋ ದೇವಸ್ಥಾನದ ಅಧಿಕೃತ ವಿಡಿಯೋ ಅಲ್ಲ ಎಂದು ದೇವಸ್ಥಾನದ ಆಡಳಿತ ಸ್ಪಷ್ಟಪಡಿಸಿದೆ. ವಿಡಿಯೋ ಗಮನಕ್ಕೆ ಬರುತ್ತಿದ್ದಂತೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಕುರಿತು ಡಿಕೆ ಪಬ್ಲಿಕ್ ನ್ಯೂಸ್ ಸಂಪರ್ಕಿಸಿದಾಗ, ಭಕ್ತರು ಇಂತಹ ವಿಡಿಯೋಗಳನ್ನು ನಂಬಿ ಅಪರಿಚಿತ ವ್ಯಕ್ತಿಗಳ ಖಾತೆಗೆ ಯಾವುದೇ ಹಣ ಪಾವತಿಸಬಾರದು. ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ವಂಚನೆಗೆ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ನಾಗರ ಪಂಚಮಿಯ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವ ಭಕ್ತರೇ ಎಚ್ಚರ. ರೂಪಾಯಿ 750 ಪಾವತಿಸಿ ಸೇವೆ ಪ್ರಸಾದ ಪಡೆಯಿರಿ ಎಂಬ ಇಂತಹ ಯಾವುದೇ ವಿಡಿಯೋ ಅಥವಾ ಲಿಂಕ್ಗಳನ್ನು ನಂಬಬೇಡಿ. ಹಣ ಕಳುಹಿಸುವ ಮುನ್ನ ದೇವಸ್ಥಾನದ ಅಧಿಕೃತ ಮೂಲಗಳಿಂದ ಮಾಹಿತಿ ಖಚಿತಪಡಿಸಿಕೊಳ್ಳಿ. ಇಂತಹ ವಂಚಕ ಜಾಲಕ್ಕೆ ಬಲಿಯಾಗದಂತೆ ಈ ಸುದ್ದಿಯನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಹಂಚಿಕೊಳ್ಳಿ. ಸಂಖ್ಯಾ ಗುಡ್ಡೆ, ಡಿಕೆ ಪಬ್ಲಿಕ್ ನ್ಯೂಸ್, ಸುಬ್ರಹ್ಮಣ್ಯ.